ಮತ್ತೊಂದು ಬುಲೆಟ್ ಸಿಕ್ಕ ನಂತರದಲ್ಲೂ ಕೂಡ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಮುಂದುವರೆದಿದೆ. ಇವತ್ತು ಕೂಡ ಮಾಜಿ ಸಚಿವ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನೂರಾರು ಬುಲೆಟ್ಗಳ ಸುರಿಮಳೆನೇ ಆಗಿದೆ. ಒಂದು ಬುಲೆಟ್ ಸಿಕ್ಕಿದೆ, ಆದರೆ ಭರತ್ ಖಾಸಗಿ ಗನ್ಮ್ಯಾನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ 100ಕ್ಕೂ ಹೆಚ್ಚು ಗುಂಡಿನ ಸುರಿಮಳೆ ಸುರಿಸಿದ್ದಾರೆ ಅಂತ ಹೇಳಿ ಭರತ್ ರೆಡ್ಡಿ ಹಾಗೆ ಅವರ ಆಪ್ತ ಸತೀಶ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇರತಕ್ಕಂಥದ್ದು. ಇದೀಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಮತ್ತೊಂದು ಬುಲೆಟ್ ಅನ್ನ ಪತ್ತೆ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ನನ್ನ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದ ಶ್ರೀರಾಮುಲು ಅವರಿದ್ದಾರೆ. ಅವ್ರನ್ನ ಮಾತನಾಡ್ತೀರಿ ಸರ್. ಇವತ್ತು ಮತ್ತೊಂದು ಬುಲೆಟ್ ಪತ್ತೆ ಆಗಿದೆ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಅವರು, ನಂತರ ಇನ್ನೊಂದು ತನಿಖಾ ತಂಡ FSL ಅವರು ಬಂದು ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರು ಮನೆ ಸುತ್ತ ಕೂಡ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಈಗ ತಾನೇ ಒಂದು ಬುಲೆಟ್ ಕೂಡ ಸಿಕ್ಕಿದೆ. ಈ ಬುಲೆಟ್ ಸಿಕ್ಕಂಥ ಟೈಮಲ್ಲಿ ಅವ್ರಿಗೆ ಹಾರಿಸಿರೋದು ಭಾಳಷ್ಟು ಹಾರಿಸ್ಯಾರ. ಒಂದು ಬುಲೆಟ್ ಸಿಕ್ಕಿದೆ. ನನ್ನ ಕಣ್ಣಾರೆ ಅವರು ಹೆಂಗೆ ಹಾರಿಸಿದ್ರಂದರೆ ಸೇಮು ನಮ್ಮ ಬಾಂಬೆದಲ್ಲಿ ಒಂದು ತಾಜ್ ಹೋಟ್ಲದು ಕೃತ್ಯ ಟೆರರ್ ಅಟ್ಯಾಕ್ ಆಯ್ತು ನೋಡ್ರಿ, ಆ ರೀತಿ ಗುಂಡು ಹಾರಿಸ್ಕೊತ ಹೋಗ್ತಾಯಿದ್ರಿ. ಇವತ್ತು ಆ ಗುಂಡುಗಳೆಲ್ಲ ಕೂಡ ಎಲ್ಲಿಂದ ಬಂದಿದ್ದು ಗುಂಡು? ಅಕಸ್ಮಿತವಾಗಿ ಜನಾರ್ದನ್ ರೆಡ್ಡಿ ಅವರು ಮನೆ ಹತ್ರ ಗುಂಡು ಹಾರಿಸೋಂಥ ಟೈಮಲ್ಲಿ ಅವರೆಲ್ಲ ಕೂಡ ದೊಡ್ಡ ಬಂದೂಕು ಕ್ಯಾರಿ ಮಾಡ್ತಾರೆ, ಸಣ್ಣ ರಿವಾಲ್ವರ್ ಕೂಡ ಕ್ಯಾರಿ ಮಾಡ್ತಾರೆ, 2 ಗನ್ನ ಅವರೇ ಕ್ಯಾರಿ ಮಾಡ್ತಾರೆ. ಅವ್ರೇನೋ ಲೆಕ್ಕದ ಸಲುವಾಗಿ ಈ ಗುಂಡು ನೋಡಿಸಿ ಈ ಗಾಳಿಯಲ್ಲಿ ಗುಂಡು ಹಾರಿಸಿವತ್ತೆಲ್ಲ ಕೂಡ ಕಳ್ಳು ವೆಪನ್ ಇದ್ದರೆ ಇರ್ಬೋದೇನೋ. ಕಳ್ಳು ವೆಪನ್ ಇವಾಗ ನಾನು ಕಣ್ಣಾರ ನೋಡಿರೋದು, ನನ್ನ ಕಣ್ಣಂತೂ ಮುಚ್ಚೋಕ್ಕಾಗಲ್ಲ. ವೆರಿ ಕ್ಲಿಯರಾಗಿ ನಾನೊಬ್ಬ ಅಲಿಗೇಷನ್ ಮಾಡ್ತಾ ಇದ್ದೀನಿ, ಒಬ್ಬರ ಮೇಲೆ ನಾನು ಈ ರೀತಿ ಅನುಮಾನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ನಾನು ಕಣ್ಣಾರಾದಂಥ ಘಟನೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಆ ಟೈಮಲ್ಲಿ ಆ ಗುಂಡುಗಳೆಲ್ಲ ಕೂಡ ಲೆಕ್ಕ ಇವತ್ತು ಇನ್ನೂ ಶೋಧನೆ ಮಾಡ್ತಾರೆ. ಎಷ್ಟು ಸಿಗ್ತಾವೆ ಎಷ್ಟು ಸಿಗೋಲ್ಲೋ ಗೊತ್ತಿಲ್ಲ. ಅಂದರೆ ಈಗ ಒಬ್ಬರು ಗುಂಡು ಹಾರಿಸೋ ವಿಷಲ್ ಸಿಕ್ಕಿದೆ, ಅಂದರೆ ಇನ್ನೂ ಬೇರೆಯವರು ಹಾರಿಸಿದ್ದಾರೆ ಅಂತ ನೀವು ಹೇಳ್ತಿಲ್ಲ? ಅವ್ರ ಅಂಗರಕ್ಷಕರೇ ಸ್ಟಾರ್ಟಿಂಗಲ್ಲಿ ಆ ಕೃತ್ಯ ನಡೆಯುವಂಥ ಟೈಮಲ್ಲಿ ನಾನು ಸ್ಪಾಟಲ್ಲಿ ಇದ್ದೆಲ್ಲ, ಅಲ್ಲಿ ಗುಂಡು ಹಾರಿಸ್ಕೊಂತಾನೆ ಹೋಗ್ತಾರೆ. ಎಷ್ಟು ಗುಂಡು? ಒಂದು 500 ಮೀಟರ್ಸ್ ಹತ್ತತ್ರ ಗುಂಡು ಹಾರಿಸ್ತಾರೆ ಅವರು. ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ 100 ಗುಂಡುಗಳು ಹಾರಿಸಿರ್ಬೋದೇನೋ. ಅಂದರೆ ಸೇಮ್ ಫಿಲ್ಮ್ ಸ್ಟಾರ್ ಥರ ಗುಂಡು ಹಾರಿಸ್ಕೊಂತ ಹೋಗ್ತಾರೆ. ಆಗ ಗುಂಡು ಹಾರಿಸಂತ ಅವ್ರು ಇನ್ನೂ ಮಾಬಲ್ಲಿ ಕೂಡಿದ್ದಿಲ್ಲ. ಇವಾಗ ಅಲ್ಲಿ ಮಾಬು ಕೂಡಿತ್ತು, ಅಲ್ಲೆಲ್ಲ ಕೂಡ ಪಾಪ ಯುವಕರೆಲ್ಲರೂ ಕೂಡ ಮೊಬೈಲು ವಿಡಿಯೋ ಎಲ್ಲ ತಗೊಂಡ್ರು, ಸಿಕ್ಕರು. ಅಂದರೆ ಲೆಕ್ಕ ಇಲ್ಲಾರ್ದಂಥ ಗುಂಡು ಹಾರಿಸ್ಯಾರಲ್ಲ, ಯಾವ ಬಂದೂಕಿನಿಂದ ಗುಂಡು ಹಾರಿಸಿದ ಕೂಡ ಗೊತ್ತಾಗಬೇಕಲ್ಲ ಸರ್. ಈಗ ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದ್ದೀರಾ ಸರ್? ನೋಡಿರಿ, ನನಗೆ ತನಿಖೆ ವಿಚಾರದಲ್ಲಿ ನನಗೆ ಸಮಾಧಾನ ಇಲ್ಲ. ವೆರಿ ಕ್ಲಿಯರಾಗಿ ಹೇಳ್ತೇನೆ. ನನಗೆ ಎಲ್ಲೋ ಒಂದು ಕಡೆ ಈ ತನಿಖೆ ಏನಿದೆ ಆಳಿ ತಪ್ಪು ಅನ್ನೋದು ಕೂಡ ಭಾಳ ಕ್ಲಿಯರಾಗಿದೆ. ಸತ್ಯಶೋಧನಾ ಸಮಿತಿ, ಇನ್ನೊಬ್ಬ ಸಮಿತಿ ಬಂದಂಥ ಟೈಮಲ್ಲಿ ಕೂಡ ಅದರಿಂದ ಏನು ಮಾಡೋಕ್ಕಾಗಲ್ಲ. ಅವ್ರು ಹಿಂಗೆ ಇಲ್ಲ, ಈ ಕೃತ್ಯನೇ ನಡೆದಿಲ್ಲ, ಬ್ಯಾನರ್ ಕಟ್ಟಿಲ್ಲ, ಇದೆಲ್ಲ ಕೂಡ ಅವರೇ ಕ್ರಿಯೇಷನ್ ಮಾಡಿಕೊಂಡಿರೋದು. ಅವ್ರ ರಿಪೋರ್ಟದಲ್ಲಿ ಅದು ಸುಟ್ಟಿದ್ದು ಕೂಡ, ಫೈರ್ ಮಾಡಿದ್ದು ಕೂಡ ಸುಳ್ಳು ಅಂತಾರೆ. ಯಾಕಂದರೆ ಅವರು ಎಷ್ಟೋ ಸತ್ಯಶೋಧನಾ ಸಮಿತಿಗಳು ನಡೆದು ಅವು ಯಾವ್ಯಾವ ವರದಿಯಲ್ಲಿ ಜಾರಿಯಲ್ಲಿ ತಂದಾರೋ ಅನ್ನೋಂಥ ಗೊತ್ತಿಲ್ಲ. ಅವರೇನು ಮಾಡ್ತಾರೆ, ಅದ್ರ ಮೂಲಕ ನಾವು ಪ್ರಾಮಾಣಿಕರಂದೇಳಿ ನೋಡ್ಸ್ಕೊತಾರೆ. ಯಾಕಂದರೆ ಒಬ್ಬ ಅಮಾಯಕ SP ಬಲಿಪಡಿಸು ಮಾಡಿದ್ರು ನೋಡ್ರಿ. ಅವ್ನು ಯಾರೋ ಬಂದರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಹಾಕ್ತಾರೆ ನೋಡ್ರಿ. ಹಂಗಾಗಿ SP ಅವ್ರನ್ನ ಒಂದೇ ಸರಿ ಅವ್ರು ಸಸ್ಪೆಂಡ್ ಮಾಡಿದರು. ನನಗೆ ಈ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಮತ್ತೊಂದು ಬುಲೆಟ್ ಸಿಕ್ಕ ನಂತರದಲ್ಲೂ ಕೂಡ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಮುಂದುವರೆದಿದೆ. ಇವತ್ತು ಕೂಡ ಮಾಜಿ ಸಚಿವ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನೂರಾರು ಬುಲೆಟ್ಗಳ ಸುರಿಮಳೆನೇ ಆಗಿದೆ. ಒಂದು ಬುಲೆಟ್ ಸಿಕ್ಕಿದೆ, ಆದರೆ ಭರತ್ ಖಾಸಗಿ ಗನ್ಮ್ಯಾನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ 100ಕ್ಕೂ ಹೆಚ್ಚು ಗುಂಡಿನ ಸುರಿಮಳೆ ಸುರಿಸಿದ್ದಾರೆ ಅಂತ ಹೇಳಿ ಭರತ್ ರೆಡ್ಡಿ ಹಾಗೆ ಅವರ ಆಪ್ತ ಸತೀಶ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇರತಕ್ಕಂಥದ್ದು. ಇದೀಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಮತ್ತೊಂದು ಬುಲೆಟ್ ಅನ್ನ ಪತ್ತೆ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ನನ್ನ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದ ಶ್ರೀರಾಮುಲು ಅವರಿದ್ದಾರೆ. ಅವ್ರನ್ನ ಮಾತನಾಡ್ತೀರಿ ಸರ್. ಇವತ್ತು ಮತ್ತೊಂದು ಬುಲೆಟ್ ಪತ್ತೆ ಆಗಿದೆ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಅವರು, ನಂತರ ಇನ್ನೊಂದು ತನಿಖಾ ತಂಡ FSL ಅವರು ಬಂದು ಆಲ್ರೆಡಿ ಜನಾರ್ದನ್ ರೆಡ್ಡಿ ಅವರು ಮನೆ ಸುತ್ತ ಕೂಡ
ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇವತ್ತು ಈಗ ತಾನೇ ಒಂದು ಬುಲೆಟ್ ಕೂಡ ಸಿಕ್ಕಿದೆ. ಈ ಬುಲೆಟ್ ಸಿಕ್ಕಂಥ ಟೈಮಲ್ಲಿ ಅವ್ರಿಗೆ ಹಾರಿಸಿರೋದು ಭಾಳಷ್ಟು ಹಾರಿಸ್ಯಾರ, ಒಂದು ಬುಲೆಟ್ ಸಿಕ್ಕಿದೆ. ನನ್ನ ಕಣ್ಣಾರೆ ಅವರು ಹೆಂಗೆ ಹಾರಿಸಿದ್ರಂದರೆ ಸೇಮು ನಮ್ಮ ಬಾಂಬೆದಲ್ಲಿ ಒಂದು ತಾಜ್ ಹೋಟ್ಲದು ಕೃತ್ಯ ಟೆರರ್ ಅಟ್ಯಾಕ್ ಆಯ್ತು ನೋಡ್ರಿ, ಆ ರೀತಿ ಗುಂಡು ಹಾರಿಸ್ಕೊತ ಹೋಗ್ತಾಯಿದ್ರಿ. ಇವತ್ತು ಆ ಗುಂಡುಗಳೆಲ್ಲ ಕೂಡ ಎಲ್ಲಿಂದ ಬಂದಿದ್ದು ಗುಂಡು? ಅಕಸ್ಮಿತವಾಗಿ ಜನಾರ್ದನ್ ರೆಡ್ಡಿ ಅವರು ಮನೆ ಹತ್ರ ಗುಂಡು ಹಾರಿಸೋಂಥ ಟೈಮಲ್ಲಿ ಅವರೆಲ್ಲ ಕೂಡ ದೊಡ್ಡ ಬಂದೂಕು ಕ್ಯಾರಿ ಮಾಡ್ತಾರೆ, ಸಣ್ಣ ರಿವಾಲ್ವರ್ ಕೂಡ ಕ್ಯಾರಿ ಮಾಡ್ತಾರೆ, 2 ಗನ್ನ ಅವರೇ ಕ್ಯಾರಿ ಮಾಡ್ತಾರೆ. ಅವ್ರೇನೋ ಲೆಕ್ಕದ ಸಲುವಾಗಿ ಈ ಗುಂಡು ನೋಡಿಸಿ ಈ ಗಾಳಿಯಲ್ಲಿ ಗುಂಡು ಹಾರಿಸಿವತ್ತೆಲ್ಲ ಕೂಡ ಕಳ್ಳು ವೆಪನ್ ಇದ್ದರೆ ಇರ್ಬೋದೇನೋ. ಕಳ್ಳು ವೆಪನ್ ಇವಾಗ ನಾನು ಕಣ್ಣಾರ ನೋಡಿರೋದು ನನ್ನ ಕಣ್ಣಂತೂ ಮುಚ್ಚೋಕ್ಕಾಗಲ್ಲ. ವೆರಿ ಕ್ಲಿಯರಾಗಿ ನಾನೊಬ್ಬ ಅಲಿಗೇಷನ್ ಮಾಡ್ತಾ ಇದ್ದೀನಿ, ಒಬ್ಬರ ಮೇಲೆ ನಾನು ಈ ರೀತಿ ಅನುಮಾನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ, ನಾನು ಕಣ್ಣಾರಾದಂಥ ಘಟನೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಆ ಟೈಮಲ್ಲಿ ಆ ಗುಂಡುಗಳೆಲ್ಲ ಕೂಡ ಲೆಕ್ಕ ಇವತ್ತು ಇನ್ನೂ ಶೋಧನೆ ಮಾಡ್ತಾರೆ. ಎಷ್ಟು ಸಿಗ್ತಾವೆ ಎಷ್ಟು ಸಿಗೋಲ್ಲೋ ಗೊತ್ತಿಲ್ಲ. ಅಂದರೆ ಈಗ ಒಬ್ಬರು ಗುಂಡು ಹಾರಿಸೋ ವಿಷಲ್ ಸಿಕ್ಕಿದೆ, ಅಂದರೆ ಇನ್ನೂ ಬೇರೆಯವರು ಹಾರಿಸಿದ್ದಾರೆ ಅಂತ ನೀವು ಹೇಳ್ತಿಲ್ಲ? ಅವ್ರ ಅಂಗರಕ್ಷಕರೇ ಸ್ಟಾರ್ಟಿಂಗಲ್ಲಿ ಆ ಕೃತ್ಯ ನಡೆಯುವಂಥ ಟೈಮಲ್ಲಿ ನಾನು ಸ್ಪಾಟಲ್ಲಿ ಇದ್ದೆಲ್ಲ, ಅಲ್ಲಿ ಗುಂಡು ಹಾರಿಸ್ಕೊಂತಾನೆ ಹೋಗ್ತಾರ. ಎಷ್ಟು ಗುಂಡು? ಒಂದು 500 ಮೀಟರ್ಸ್ ಹತ್ತತ್ರ ಗುಂಡು ಹಾರಿಸ್ತಾರೆ ಅವರು. ಹತ್ತತ್ರ ನನಗೆ ಗೊತ್ತಿರೋ ಪ್ರಕಾರ 100 ಗುಂಡುಗಳು ಹಾರಿಸಿರ್ಬೋದೇನೋ. ಅಂದರೆ ಸೇಮ್ ಫಿಲ್ಮ್ ಸ್ಟಾರ್ ಥರ ಗುಂಡು ಹಾರಿಸ್ಕೊಂತ ಹೋಗ್ತಾರೆ. ಆಗ ಗುಂಡು ಹಾರಿಸಂತ ಅವ್ರು ಇನ್ನೂ ಮಾಬಲ್ಲಿ ಕೂಡಿದ್ದಿಲ್ಲ. ಇವಾಗ ಅಲ್ಲಿ ಮಾಬು ಕೂಡಿತ್ತು, ಅಲ್ಲೆಲ್ಲ ಕೂಡ ಪಾಪ ಯುವಕರೆಲ್ಲರೂ ಕೂಡ ಮೊಬೈಲು ವಿಡಿಯೋ ಎಲ್ಲ ತಕ್ಕೊಂಡ್ರು, ಸಿಕ್ಕರು. ಅಂದರೆ ಲೆಕ್ಕ ಇಲ್ಲಾರ್ದಂಥ ಗುಂಡು ಹಾರಿಸ್ಯಾರಲ್ಲ, ಯಾವ ಬಂದೂಕಿನಿಂದ ಗುಂಡು ಹಾರಿಸಿದಂತ ಕೂಡ ಗೊತ್ತಾಗಬೇಕಲ್ಲ. ಸರ್, ಈಗ ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದ್ದೀರಾ ಸರ್? ನೋಡಿರಿ, ನನಗೆ ತನಿಖೆ ವಿಚಾರದಲ್ಲಿ ನನಗೆ ಸಮಾಧಾನ ಇಲ್ಲ. ವೆರಿ ಕ್ಲಿಯರಾಗಿ ಹೇಳ್ತೇನೆ. ನನಗೆ ಎಲ್ಲೋ ಒಂದು ಕಡೆ ಈ ತನಿಖೆ ಏನಿದೆ ಆಳಿ ತಪ್ಪು ಅನ್ನೋದು ಕೂಡ ಭಾಳ ಕ್ಲಿಯರಾಗಿದೆ. ಸತ್ಯಶೋಧನಾ ಸಮಿತಿ ಇನ್ನೊಬ್ಬ ಸಮಿತಿ ಬಂದಂಥ ಟೈಮಲ್ಲಿ ಕೂಡ ಅದರಿಂದ ಏನು ಮಾಡೋಕ್ಕಾಗಲ್ಲ. ಅವ್ರು ಹಿಂಗೆ ಇಲ್ಲ, ಈ ಕೃತ್ಯನೇ ನಡೆದಿಲ್ಲ, ಬ್ಯಾನರ್ ಕಟ್ಟಿಲ್ಲ, ಇದೆಲ್ಲ ಕೂಡ ಅವರೇ ಕ್ರಿಯೇಷನ್ ಮಾಡಿಕೊಂಡಿರೋದು. ಅವ್ರ ರಿಪೋರ್ಟದಲ್ಲಿ ಅದು ಸುಟ್ಟಿದ್ದು ಕೂಡ ಫೈರ್ ಮಾಡಿದ್ದು ಕೂಡ ಸುಳ್ಳು ಅಂತಾರೆ. ಯಾಕಂದರೆ ಅವರು ಎಷ್ಟೋ ಸತ್ಯಶೋಧನಾ ಸಮಿತಿಗಳು ನಡೆದು ಅವು ಯಾವ್ಯಾವ ವರದಿಯಲ್ಲಿ ಜಾರಿಯಲ್ಲಿ ತಂದಾರೋ ಅನ್ನೋಂಥ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಅದ್ರ ಮೂಲಕ ನಾವು ಪ್ರಾಮಾಣಿಕರಂದೇಳಿ ನೋಡ್ಸ್ಕೊತಾರೆ. ಯಾಕಂದರೆ ಒಬ್ಬ ಅಮಾಯಕ SP ಬಲಿಪಡಿಸು ಮಾಡಿದ್ರು ನೋಡ್ರಿ. ಅವ್ನು ಯಾರೋ ಬಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಹಾಕ್ತಾರೆ ನೋಡ್ರಿ. ಹಂಗಾಗಿ SP ಅವ್ರನ್ನ ಒಂದೇ ಸರಿ ಅವ್ರು ಸಸ್ಪೆಂಡ್ ಮಾಡಿದರು. ನನಗೆ ಈ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಸಮಾಧಾನ ಇಲ್ಲ. ವೆರಿ ಕ್ಲಿಯರಾಗಿ ಹೇಳ್ತೇನೆ. ನನಗೆ ಎಲ್ಲೋ ಒಂದು ಕಡೆ ಈ ತನಿಖೆ ಏನಿದೆ ಆಳಿ ತಪ್ಪು ಅನ್ನೋದು ಕೂಡ ಭಾಳ ಕ್ಲಿಯರಾಗಿದೆ. ಸತ್ಯಶೋಧನಾ ಸಮಿತಿ ಇನ್ನೊಬ್ಬ ಸಮಿತಿ ಬಂದಂಥ ಟೈಮಲ್ಲಿ ಕೂಡ ಅದರಿಂದ ಏನು ಮಾಡೋಕ್ಕಾಗಲ್ಲ. ಅವ್ರು ಹಿಂಗೆ ಇಲ್ಲ, ಈ ಕೃತ್ಯನೇ ನಡೆದಿಲ್ಲ, ಬ್ಯಾನರ್ ಕಟ್ಟಿಲ್ಲ, ಇದೆಲ್ಲ ಕೂಡ ಅವರೇ ಕ್ರಿಯೇಷನ್ ಮಾಡಿಕೊಂಡಿರೋದು. ಅವ್ರ ರಿಪೋರ್ಟದಲ್ಲಿ ಅದು ಸುಟ್ಟಿದ್ದು ಕೂಡ ಫೈರ್ ಮಾಡಿದ್ದು ಕೂಡ ಸುಳ್ಳು ಅಂತಾರೆ. ಯಾಕಂದರೆ ಅವರು ಎಷ್ಟೋ ಸತ್ಯಶೋಧನಾ ಸಮಿತಿಗಳು ನಡೆದು ಅವು ಯಾವ್ಯಾವ ವರದಿಯಲ್ಲಿ ಜಾರಿಯಲ್ಲಿ ತಂದಾರೋ ಅನ್ನೋಂಥ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ, ಅದ್ರ ಮೂಲಕ ನಾವು ಪ್ರಾಮಾಣಿಕರಂದೇಳಿ ನೋಡ್ಸ್ಕೊತಾರೆ. ಯಾಕಂದರೆ ಒಬ್ಬ ಅಮಾಯಕ SP ಬಲಿಪಡಿಸು ಮಾಡಿದ್ರು ನೋಡ್ರಿ. ಅವ್ನು ಯಾರೋ ಬಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಹಾಕ್ತಾರೆ ನೋಡ್ರಿ. ಹಂಗಾಗಿ SP ಅವ್ರನ್ನ ಒಂದೇ ಸರಿ ಅವ್ರು ಸಸ್ಪೆಂಡ್ ಮಾಡಿದರು. ನನಗೆ ಈ ಇನ್ವೆಸ್ಟಿಗೇಷನ್ ಟೀಮ್ನಿಂದ